ಪಾಪ ಈ ಭಾಗದ ಮಾಜಿ ಸಂಸದರು ಅವರು ಹತಾಶರಾಗ್ಬಿಟ್ಟವ್ರೆ. ಒಟ್ಟಿನಲ್ಲಿ ನಾನು ಮಾಧ್ಯಮದವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ದಯಮಾಡಿ ಒಂದು ತಿಂಗಳು ಅವ್ರನ್ನ ಮಾತಾಡಿಸ್ದೇರಿ, ನೋಡೋಣ ಬದುಕ್ತಾರ, ನೋಡೋಣ. ಬದುಕಲ್ಲ. ಅವ್ರು ಉಸಿರು ಆಡ್ತಾ ಇರೋದೇ ಮಾಧ್ಯಮದಿಂದ. ನೀವು ಹೋಗಿ ಕ್ಯಾಮ್ರಾ ಹಿಡಿದ ತಕ್ಷಣ ದೆವ್ವ ಬಂದಂಗೆ ಆಡ್ತಾರೆ, ಏನೇನೋ ಬಾಯಿಗೆ ಬಂದಂಗೆಲ್ಲ ಬೈಯೋದು. ಈಗ ಪ್ರಚಾರಕ್ಕೋಸ್ಕರ ನಾನು ಇದ್ದೀನಿ, ಬದುಕಿದ್ದೇನೆ, ಅಸ್ತಿತ್ವದಲ್ಲಿದ್ದೀನಿ, ಮೈಸೂರಲ್ಲಿ ಉಸಿರಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೋಸ್ಕರ ಬಾನು ಮುಸ್ತಾಕ್ ಅವರು ಏನು ದಸರಾ ಇನಾಗ್ರೇಷನ್ಗೆ ಬರ್ತಾ ಇದ್ದಾರೆ. ಅದ್ರ ವಿರುದ್ಧ ಸ್ಟೇ ತರಕ್ಕೆ ಹೊರಟವ್ರೆ. ಈ ಸ್ಟೇ ತಡೆಯಾಜ್ಞೆ ಸಿಂಹ ಅಂತ ಅವ್ರಿಗೆ ಹೆಸರು ಮೇಲೆ, ತಡೆ ಸಿಂಹ ಅಂತ. ಯಾಕೆಂದ್ರೆ ಇವ್ರ ಜೀವನದಲ್ಲಿ ಪೂರ್ತಿ ಎಲ್ಲದಕ್ಕೂ ತಡೆಯಾಜ್ಞೆ ತರದೆ. ಹಿಂದೆ 2019 ಚುನಾವಣೆಯಲ್ಲಿ ಯಾವುದೋ ವಿಡಿಯೋ ಬಂತು, ರಾಸಲೀಲೆ ವಿಡಿಯೋ, ಅದಕ್ಕೆ ಸ್ಟೇ ತಗೊಂಬಂದ್ರು. ಕತ್ತಲೆಯ ಜಗತ್ತು ಅಂತ ಒಂದು ಬುಕ್ ತಯಾರಿ ಮಾಡಿ ರಿಲೀಸ್ ಮಾಡಕ್ ಹೋದ್ರು. ಯಾರೋ ಯೂತ್ ಕಾಂಗ್ರೆಸ್ನವರಲ್ಲ, ಯಾರೋ ಯುವಕರು, BJP ಯುವಕರೇ, ಯುವ ಮೋರ್ಚಾದವರು, ಅದಕ್ಕೆ ಸ್ಟೇ ತಗೊಂಬಂದ್ರು. ನಾನು ಅವ್ರ ವಿರುದ್ಧ ಮಾತಾಡಬಾರ್ದು ಅಂತ ನನ್ನ ವಿರುದ್ಧ ಸ್ಟೇ ತಗೊಂಬಂದ್ರು. ಪುಷ್ಪ ಅಮರ್ನಾಥ್ ವಿರುದ್ಧ ಸ್ಟೇ ತಗೊಂಬಂದಿದ್ದಾರೆ. ಮಡಿಕೇರಿಯಲ್ಲಿ 4 ಜನದ ವಿರುದ್ಧ ಸ್ಟೇ ತಗೊಂಬಂದವ್ರೆ. ಮೈಸೂರಲ್ಲಿ ಈ ಥರ 5 ಆರ್ಗನೈಸೇಷನ್ ವಿರುದ್ಧ ಸ್ಟೇ ತಗೊಂಬಂದವ್ರೆ. ಈಗ ಬಾನು ಮುಸ್ತಾಕ್ ವಿರುದ್ಧ ಸ್ಟೇ ತರಕ್ಕೆ ಹೊರಟವ್ರೆ. ಇವರ ಹೆಸರು ಇನ್ನು ಮೇಲೆ ನಾನು ಮಾಜಿ ಸಂಸದ ಅಂತ ಹೇಳಲ್ಲ, ತಡೆ ಸಿಂಹ ಅಂತ ಹೇಳ್ತೀನಿ. ತಡೆ ಸಿಂಹ. ತಡೆಯಾಜ್ಞೆ ತರುವಂಥದ್ದು ಎಕ್ಸ್ಪರ್ಟ್. ಇವರು ಮಾತ್ರ ಎಲ್ಲಾರನ್ನೂ ಬೈಬೋದು, ಊರವ್ರನ್ನೆಲ್ಲ ಬೈಬೋದು, ಹೆಂಗ್ ಬೇಕಾದ್ರೂ ಬೈಬೋದು. ಇವ್ರನ್ನ ಮಾತ್ರ ಯಾರು ಏನು ಮಾತಾಡಂಗಿಲ್ಲ, ಯಾರನ್ನು ಮಾತಾಡಂಗಿಲ್ಲ. ಇವ್ರಿಗೇನಾದ್ರೂ ಮಾನ ಮರ್ಯಾದೆ ಇದ್ರೆ, ನಾಡ ಹಬ್ಬ ದಸರಾನ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡ್ತಾ ಇರೋದು, ಪೂಜೆ ಮಾಡಕ್ ಬರ್ತಾ ಇಲ್ಲ ಅವರು. ನವರಾತ್ರಿ ಪೂಜೆ ಮಾಡಲ್ಲ ಅವರು. ನವರಾತ್ರಿ ಪೂಜೆ ಮಾಡೋದು ಮಹಾರಾಜರನ್ನೇ. ಉದ್ಘಾಟನೆ ಕಾರ್ಯಕ್ರಮಕ್ಕೆ ಯಾಕೆ ಅಡಚಣೆ ಮಾಡ್ತಾ ಇದ್ದೀರಿ? ಹಿಂದೆ ನಿಸಾರ್ ಅಹಮದ್ ಕವಿಯವರು ಬಂದು ಇನಾಗ್ರೇಟ್ ಮಾಡೋದು, ಅದು ಪಕ್ಕದಲ್ಲಿ ಶಿಸ್ತುಬದ್ಧವಾಗಿ ನಿಂತಿದ್ಯಲ್ಲಪ್ಪ ಜುಬ್ಬ ಹಾಕೊಂಡು. ನೀನೇ ಜುಬ್ಬ ಹಾಕೊಂಡು ನಿಂತಿರ್ಲಿಲ್ವಾ ನಿಸಾರ್ ಅಹಮದ್ ಇನಾಗ್ರೇಟ್ ಮಾಡಿದಾಗ? ಲಾಸ್ಟ್ ಇಯರು ಹಂಪ ನಾಗರಾಜ್ ಬಂದು ಇನಾಗ್ರೇಟ್ ಮಾಡಿದ್ರು. ಹಂಪ ನಾಗರಾಜ್ ಅವರು ಜೈನ್ ಸಮುದಾಯದವರು, ಹಿಂದೂ ಸಮುದಾಯದವರು ಅಲ್ವಲ್ಲ ಅವರು. ಅವ್ರು ಮಾಡಿದವ್ರಿಂದ ಅಪಸ್ವರ ಇಲ್ಲ. ಬಾನು ಮುಸ್ತಾಕ್ಗೆ ಅಪಸ್ವರ. BJPಯವರು ಕೆಲವೊಂದಷ್ಟು ಮಹಿಳಾ ಮಣಿಗಳು ಅದೆಲ್ಲವರೂ ಗೊತ್ತಿಲ್ಲ, ಎಲ್ಲಿರ್ತಾರೆ ಗೊತ್ತಿಲ್ಲ. ಇಂಥ ಸಮಯದಲ್ಲಿ ಲಕ್ಕಂತ ಹೊರಗಡೆ ಬಂದ್ಬಿಡ್ತಾರೆ. ಯಾರೋ ಮಾಳವಿಕಾ ಅನ್ನೋರು, ಶೋಭಾ ಕರ್ಲಾಜಿ ಅನ್ನೋರು, ಯಾರೋ ಪಾಪ ಕಾಣ್ದೇನೆ ಕಣ್ಮರೆ ಹೋಗಿರ್ತಾರೆ. ಎಲ್ಲಾದ್ರೂ ಕೊಲೆ ಬಿತ್ತು ಅಂದ ತಕ್ಷಣ ಹಿಂದೂ ಯಾರೋ ಸತ್ತ, ಇದು ಮುಸ್ಲಿಮ್ಸು ಅಂದ ತಕ್ಷಣ ಅರ್ಧ ರಾತ್ರಿಲಿ ಎದ್ದು ಕೂತ್ಕೊಂಡ್ಬಿಡ್ತಾರೆ. ಭುವನೇಶ್ವರಿ, ಕನ್ನಡ ಭುವನೇಶ್ವರಿಗೆ ಬೈದ್ಬಿಟ್ರಂತೆ. ಏನ್ ಬೈದಾರೆ ಕನ್ನಡ ಭುವನೇಶ್ವರಿಗೆ? ಅವರ ವೈಯಕ್ತಿಕವಾದಂತ ಇದನ್ನ ಹೇಳಿದ್ದಾರೆ. ಲ್ಯಾಂಗ್ವೇಜ್ ಅನ್ನ, ಒಂದು ಭಾಷೆಯನ್ನ ದೇವ್ರಿಗೆ ನೀವು ಹೋಲಿಸುವಂತ ಕೆಲಸವನ್ನ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಕನ್ನಡ ಭಾಷೆನ ನಾವು ಬೆಳೆಸ್ಬೇಕು, ಪೂಜೆ ಮಾಡಿ ಮನೆಗೆ ಊರ್ಸ್ಕೊಳ್ಳೋದಲ್ಲ, ಮನೆ ಮಧ್ಯೆ ಪ್ರತಿಯೊಬ್ಬರಿಗೂ ಕಲಿಸುವಂತ ಕೆಲಸವನ್ನ ಮಾಡಬೇಕು, ಅದು ಉದ್ಧಾರ ಆಗ್ಬೇಕು ಅನ್ನುವಂಥದ್ದು ಅಷ್ಟೇ ಅವರು ಉದ್ದೇಶ. ಅದಕ್ಕೂ ಮತ್ತೆ ಚಾಮುಂಡಿ ಬೆಟ್ಟದ ಕಾರ್ಯಕ್ರಮಕ್ಕೆ, ದಸರಾ ಉದ್ಘಾಟನೆಗೂ ಲಿಂಕ್ ಯಾಕೆ ಕೊಡ್ತಾ ಇದ್ದೀರಿ? ಏನೇನೋ ಲಿಂಕ್ ಕೊಡ್ತೀರಿ, ಏನೇನೋ ಮಾಡೋ ಕೆಲಸವನ್ನ ಮಾಡ್ತೀರಿ. ಆಮೇಲೆ ಯಾವ ಹಿಂದೂ ಜಾಗರಣ ಸಮಿತಿ ಅಂತ ನಾಳೆ ಅದೆಲ್ಲೋ ಚಾಮುಂಡಿ ಬೆಟ್ಟಕ್ಕೆ ನಡೆಯಂತೆ. ಅದ್ರ ವಿರುದ್ಧ ಇನ್ಯಾವುದು ನಾನು ನೋಡಿದೆ, ದಲಿತ ಮಹಾಸಭಾದವರು ಅವರು ನಾವು ಮಾಡ್ತಾ ಇದ್ದೀವಿ, ಸಾಮರಸ್ಯ ಕದರ್ತಾವ್ರೆ ಇವರು BJPಯವರು ಹಿಂದೂ ಹೆಸರು ಹೇಳ್ಕೊಂಡು ಅಂತ ಅವರೊಂದು ನಡೆ ಅಂತ. ನಾನು ಪೊಲೀಸ್ನವ್ರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ, ದಯಮಾಡಿ ಯಾವ ಕಾರಣಕ್ಕೂ ಇಂಥ ಇವ್ರಿಗೆಲ್ಲ ನೀವು ಅನುಮತಿಯನ್ನು ಕೊಡುವಂಥ ಕೆಲಸವನ್ನ ಮಾಡಿದ್ರೆ ನಾಳೆ ದಿವಸ ಏನಾದರೂ ಹೆಚ್ಚು ಕಮ್ಮಿ ಆದರೆ ಪೊಲೀಸ್ನವರೇ ನೇರ ಹೊಣೆ ಹಾಕ್ತಾರೆ. ನೀವು ಸೆಕ್ಷನ್ 144 ಹಾಕಿ ಯಾವುದಕ್ಕೂ ಆಸ್ಪದ ಕೊಡಬೇಡಿ. ಕಿಡಿ ಒತ್ಸಕ್ಕೆ ಅಂತ ಹೊರಗಡೆಯಿಂದ ಬರುವಂಥದ್ದು ನಮಗಿರುವಂಥ ಮಾಹಿತಿ. ಕೆಲವು RSSನವರು, ಹಿಂದೂ ಸಂಘಟನೆಯವರು ಅಂತ ಹೊರಗಡೆಯಿಂದ ಕರೆಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಈ ಮುಸ್ಲಿಂ ಸಮುದಾಯದವರು ಮತ್ತೊಬ್ರು ಇನ್ನೊಬ್ರು ಎಲ್ಲ ಸೇರ್ಕೊಳ್ಳುವಂಥ ಕೆಲಸಗಳಾಗ್ತವೆ. ಅವ್ರ ವಿರುದ್ಧ ಕಲ್ಲೆಸೆಯುವಂಥ ಕೆಲಸವನ್ನ ಮಾಡ್ತಾರೆ. ಇವರೇ ಎಸ್ಬಿಟ್ಟು ಮುಸ್ಲಿಂ ಹೆಸರು ಅಂತ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದ ನೀವು ದಯಮಾಡಿ ಲಾ ಅಂಡ್ ಆರ್ಡರ್ನ ಮೇಂಟೈನ್ ಮಾಡೋ ಜವಾಬ್ದಾರಿ ಪೊಲೀಸ್ನವ್ರಿಗಿರುತ್ತೆ. ನೀವು ನೇರವಾಗಿ ಯಾರಿಗೂ ಮುಲಾಜಿಲ್ದೇನೆ
ಇಂಥ ಸಂದರ್ಭದಲ್ಲಿ ಯಾವ ಮೆರವಣಿಗೆ, ಯಾವ ಇದನ್ನ ಕೂಗಾಟ, ಕಿರ್ಚಾಟ ಮಾತಾಡುವಂಥದ್ದು ಇವಕ್ಕೆಲ್ಲವಕ್ಕೂ ಬ್ರೇಕ್ ಹಾಕ್ಬೇಕು. ನಾಡ ದಸರಾ ಹಬ್ಬ ಸುಸೂತ್ರವಾಗಿ ಆಚರಣೆ ಮಾಡುವಂಥದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಒದ್ದು ಒಳಗಡೆ ಹಾಕಿ, ಯಾರು ಗಲಾಟೆ ಮಾಡೋದು ಸರಿ, ಒದ್ದು ಒಳಗಡೆ ಹಾಕಿ. ಮೈಸಾ ದಸರಾಗೇನಿ ಪರ್ಮಿಷನ್ ಕೊಡ್ಲಿಲ್ಲ. ಸೊ ಅದರಿಂದ ನೀವು ಒಂದು ಕೊಟ್ಟು ಒಂದು ಕೊಡುವಂಥದ್ದು, ಮತ್ತೊಂದು ಯಾರೋ ಇನ್ಯಾರೋ ಅಶ್ವಥ್ ನಾರಾಯಣ, ಇನ್ಯಾರೋ ಅಶೋಕ್ ಫೋನ್ ಮಾಡಿದ್ರು, ನಾವು ಬರ್ತೀವಿ ಮುಂದಿನ ದಿನಗಳಲ್ಲಿ ಎದುರಿಸೋಂಥ ಕೆಲಸವನ್ನ ಮಾಡಿ ಪರ್ಮಿಷನ್ ಕೊಡೋದು, ಮತ್ತೊಂದು ಏನಾದ್ರು ಆದ್ರೆ ಅದಕ್ಕೆ ದಯಮಾಡಿ ನೀವೇ ನೇರ ಕಾರಣಕರ್ತರಾಗ್ತೀವಿ. ನೀವು ಅಕಸ್ಮಾತ್ ಹಿಂದೂ ಜಾಗರಣ ಸಮಿತಿ ಅಂತ ಯಾವ ಒಂದಷ್ಟು ಇದಾರಲ್ಲ, ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡುವಂಥದಕ್ಕೆ ಇರುವಂತ ಒಂದು ಸಂಸ್ಥೆಗಳಿದಾವಲ್ಲ, ಅವ್ರಿಗೇನಾದ್ರು ನೀವು ಅವಕಾಶ ಕೊಟ್ರೆ, ಮಹಾಸಭಾ ಅಂತ ಯಾವ್ದು ದಲಿತ ಮಹಾಸಭಾ ಅನ್ನುವಂಥದ್ದು ಅವ್ರೇನು ಕರೆದವ್ರೆ, ಅವರ ಕಾರ್ಯಕ್ರಮಕ್ಕೆ ನಾನು ಹೋಗ್ತೀನಿ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹೋಗ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರು ದಯಮಾಡಿ ಬಂದು ಸೇರ್ಕೊಳ್ಳಿ. ಧರ್ಮಸ್ಥಳ ಯಾವ ಫೇಲ್ಯೂರ್ ಆಯ್ತು ಅದು ಈ ಕಡೆಗೆ ಹೊಂಟಾವೀಗ, ಈ ಕಡೆ ಓಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಿಂದ ಇದಕ್ಕೆ ಅವಕಾಶವನ್ನ ದಯಮಾಡಿ ಕೊಡಬೇಡಿ.